ನಾಳೆ 27ನೇ ತಾರೀಕು, ಈಗ 100 ದಿನ ಕಳೆದಿದೆ, 110 ದಿವಸ ಏನಾಯಿತು. ನಾಳೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ವೆರಿ ಫಸ್ಟ್ ಟೈಮ್ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ 3 ಹುಡುಗರಿಗೆ ಬೇಲ್ ಸಿಕ್ಕ ಕಾರಣಕ್ಕಾಗಿ ದರ್ಶನ್ ಅವ್ರಿಗೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಇದೆ. ಒಂದು ವೇಳೆ ಅವರಿಗೆ ಬೇಲ್ ಸಿಕ್ಕರೆ ವಿಮಾನ ಅಂದರೆ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಬರ್ತೀವಿ ಅಂಥೇಳಿ ಹೆಲಿಕಾಪ್ಟ್ರೆಲ್ಲ ರೆಡಿ ಮಾಡಿದ್ದಾರಂತೆ. ಬೇಲ್ ಸಿಕ್ಕರೆ ಏನೇನೆಲ್ಲ ಆಗಬಹುದು, ಅಭಿಮಾನಿಗಳ ಸಂಭ್ರಮ ಹೇಗಿರ್ಬೋದು ಅದನ್ನೆಲ್ಲ ಊಹೆ ಮಾಡಿಕೊಂಡೇ ದರ್ಶನ್ಗಾಗಿ ಹೆಲಿಕಾಪ್ಟರ್ ಬುಕ್ ಮಾಡಲಾಗಿದೆಯಂತೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ದರ್ಶನ್ಗಾಗಿ ಬುಕ್ ಆಗಿದೆ ಹೆಲಿಕಾಪ್ಟರ್. ಬಳ್ಳಾರಿ ಟು ಬೆಂಗಳೂರು ಪ್ರಯಾಣ ಫಿಕ್ಸ್. ಒಂದ್ ವೇಳೆ ದರ್ಶನ್ಗೆ ಜಾಮೀನು ಸಿಕ್ಬಿಡ್ತು ಅಂದ್ಕೊಳ್ಳಿ, ಕಾಟೇರ ಸಿನಿಮಾ ಸ್ಟೈಲ್ನಲ್ಲೇ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು ಅಂದ್ಕೊಳ್ಳಿ, ಅವರನ್ನ ಸ್ವಾಗತ ಮಾಡೋಕೆ ಅಭಿಮಾನಿಗಳೆಂಬ ಸಮುದ್ರ ಬಳ್ಳಾರಿಗೆ ಸುನಾಮಿ ರೀತಿ ಅಪ್ಪಳಿಸೋದು ಪಕ್ಕ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ನಟನ ಪರ ವಕೀಲರು ಕಳೆದ ಶನಿವಾರವೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಾಳೆಗೆ ಮುಂದೂಡಲಾಗಿತ್ತು. ಅಂದೇ ದರ್ಶನ್ ಪರ ವಕೀಲರು ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ದರ್ಶನ್ಗಾಗಿ ಬುಕ್ ಆಯ್ತಾ ಹೆಲಿಕಾಪ್ಟರ್? ಮೊನ್ನೆ ದರ್ಶನ್ ಭೇಟಿ ಮಾಡಿದ್ದ ವಕೀಲರು ಸೆಷನ್ ಕೋರ್ಟ್ನಲ್ಲೇ ಜಾಮೀನು ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಕುಟುಂಬಸ್ಥರು ಭರ್ಜರಿ ತಯಾರಿ ಮಾಡ್ಕೊಳ್ತಿದ್ದಾರಂತೆ. ನಟ ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆಯಂತೆ. ದರ್ಶನ್ ಬಿಡುಗಡೆಯಾಗುತ್ತಿದ್ದಂತೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎನ್ನುವ ಊಹಾಪೋಹಗಳಿವೆ. ದರ್ಶನ್ರನ್ನ ಮೆರವಣಿಗೆ ಮೂಲಕ ಮನೆಗೆ ಕರೆದುಕೊಂಡು ಹೋಗಲಾಗುತ್ತದೆ ಅಂತ ನಿರ್ದೇಶಕರೊಬ್ಬರು ಹೇಳಿದ್ರು. ಇದೆಲ್ಲ ಬಿಟ್ಟು ದರ್ಶನ್ರನ್ನ ಹೆಲಿಕಾಪ್ಟರ್ನಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವ ಬಗ್ಗೆ ಚರ್ಚೆ ನಡೀತಾ ಇದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈಗ ದರ್ಶನ್ ಅವರು ನಾಳೆ ರಿಲೀಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಆ ಲಾಯರ್ ಹೇಳಿದಂಥ ಮಾತು. ಯಾಕೆ ಅಂತಂದರೆ ಆ 3 ಕಾರ್ತಿಕ್, ನಿಖಿಲ್ ಇವರೆಲ್ಲ ಬಿಡುಗಡೆ ಆದ್ರಲ್ಲ, ಅವರು ಬಿಡುಗಡೆ ಆಗಿದ್ದಾರೆ, ಇವರು ಯಾಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅವರ ವಿರುದ್ಧ ದಾಖಲಾಗಿರೋ ಕೇಸ್ 202 ಅದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ದೊಡ್ಡ ಶಿಕ್ಷೆ ಏನಿಲ್ಲ, ಬೇಲೆಬಲ್ ಕೇಸ್ ಅದು. ಬಟ್ ವಕೀಲರು ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಗತ್ತೆ ಅಂತೇಳಿ. ಓಕೆ, ನೋಡೋಣ. ಇನ್ನು ಇರೋ ಬರೋ ಆರೋಪಗಳನ್ನೆಲ್ಲ ಒಪ್ಪಿದ್ದಾರೆ ದರ್ಶನ್. ಈಗಾಗಲೇ ಬೇಲ್ ಸಿಗತ್ತಾ ನಿರೀಕ್ಷಣೆ, ಅಂದರೆ ದರ್ಶನ್ ರಿಲೀಸ್ ಆಗ್ತಾರೆ ನಾಳೆ ಅನ್ನೋದ್ರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆದರೂ ನಟ ದರ್ಶನ್ಗೆ ಜಾಮೀನು ಸಿಗೋದು ಪಕ್ಕಾನಾ ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕಿದ್ದೀನಿ ನಾನು. ಓಕೆ, ಪೊಲೀಸ್ ವಿಚಾರಣೆಯಲ್ಲಿ ದರ್ಶನ್ ಅವರು ಪ್ರತಿ ಸಲ ಒಂದೇ ಮಾತು, ಮತ್ತು ಅವರು ಹೇಳಿದಂಥ ಅಫಿಡವಿಟ್ ಏನಿದೆ, ಅಂದರೆ ಅವರು ಏನು ಹೇಳ್ಕೊಂಡಿದ್ದಾರೆ, ಏನಪ್ಪ ಏನೆಲ್ಲ ಆಯಿತು ಅಂತ ಒಂದು ಹೇಳಿಕೆ ಕೊಡಬೇಕಲ್ಲ. 164 ಅವ್ರು ಹೇಳಿದ್ದಾರೆ ಹಿಂಗಾಯ್ತು. ಏನು ಹೇಳ್ತಾರೆ? ರೇಣುಕಾಸ್ವಾಮಿಗೆ ಹೊಡೆದಿದ್ದೌದು ಸರ್, ರೇಣುಕಾಸ್ವಾಮಿಗೆ ಹೊಡೆದಿದ್ದೌದು, ಆದರೆ ನಾನು ಕೊಂದಿಲ್ಲ ಸರ್. ಇದನ್ನು ಹೇಳ್ತಾರೆ ಅವರು. ಇದು ಚಾರ್ಜ್ ಶೀಟಲ್ಲಿದೆ. ನಾನು ಹೊರಡೋವರೆಗೂ ರೇಣುಕಾಸ್ವಾಮಿ ಬದುಕಿದ್ರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದ ಅಂತ ಹೇಳ್ತಾರೆ. ಕರೆ ಮಾಡಿ ರೇಣುಕಾಸ್ವಾಮಿ ಸಾವಿನ ಸುದ್ದಿ ತಿಳಿಸಿದ್ರು ಅಂತ ಹೇಳ್ತಾರೆ. ಇತರೆ ಆರೋಪಿಗಳ ಮೇಲೆ ಗೂಬೆ ಕೂರಿಸಿರ್ತಾರೆ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಇದೇ ಅಂಶ ಉಲ್ಲೇಖಿಸಿರ್ತಾರೆ ಪೊಲೀಸರು. ಇದೇ ಕಾರಣಕ್ಕೆ ನಟ ದರ್ಶನ್ಗೆ ಜಾಮೀನು ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಅಂದರೆ ಅವರಲ್ಲಿ ಇರಲಿಲ್ಲ, ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು. ಈಗಾಗಲೇ 3 ಆರೋಪಿಗಳಿಗೆ ಜಾಮೀನು ಭಾಗ್ಯ ಸಿಕ್ಕಿದೆ. 3 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ, ಅವರಿಗೆ ಸಿಕ್ಕಿದೆ ನೋಡಿ 3ರಿಗೆ. ಯಾಕಂದರೆ ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ, ಕೊನೆ ಗಣಿಗೆಯಲ್ಲಿ ಬಂದರು ಅಂತೇಳಿ. ಹಾಗಾಗಿ ಈಗ ಲಾಯರ್ ಹೇಳ್ತಾ ಇರೋದು, ಆ 3ರಿಗೆ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಲ್ ಸಿಕ್ಕಿದ್ದರೆ ದರ್ಶನ್ ಅವರು ಕೂಡ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ನಾನು ಕೊಲೆ ಮಾಡಿಲ್ಲ, ಹೊಡೆದದ್ದೇ ನಿಜ, ಹೊಡೆದು ಹೋದೆ, ಆಮೇಲೆ ಅವರು ಹೇಳಿದರು ಸತ್ತೋಗಿದ್ದಾನೆ ಅಂತೇಳಿ, ಆಮೇಲೆ ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದು ನಿಜ, ಆದರೆ ಕೊಂದಿಲ್ಲ. ಇದು ದರ್ಶನ್ ಅವರ ವಾದ, ಅಂದರೆ ಅವರು ಹೇಳಿದಂಥ ಮಾತು. ಹಾಗಾಗಿ ದರ್ಶನ್ ಅವರು ಕೂಡ ರೇಣುಕಾ ಬದುಕಿದ್ದಾಗ ಹೊರಗೆ ಹೋಗಿದ್ರು. ಇದೊಂದೇ ಕಾರಣಕ್ಕೆ ದರ್ಶನ್ಗೆ ಬೇಲ್ ಸಿಗುವ ನಿರೀಕ್ಷೆ ಇದೆ ಅಂಥೇಳಿ ಅವರ ಲಾಯರ್ ಹೇಳ್ತಾ ಇದ್ದಾರೆ, ಮತ್ತು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ. ಇದು
ದರ್ಶನ್ ಅವರ ವಕೀಲರು ಹೇಳಿದಂಥ ವರ್ಷನ್. ಓಕೆ, ನಾಳೆ 27ನೇ ತಾರೀಕು, ಈಗ 100 ದಿನ ಕಳೆದಿದೆ, 110 ದಿವಸ ಏನಾಯಿತು. ನಾಳೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ವೆರಿ ಫಸ್ಟ್ ಟೈಮ್ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ 3 ಹುಡುಗರಿಗೆ ಬೇಲ್ ಸಿಕ್ಕ ಕಾರಣಕ್ಕಾಗಿ ದರ್ಶನ್ ಅವ್ರಿಗೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಇದೆ. ಒಂದು ವೇಳೆ ಅವರಿಗೆ ಬೇಲ್ ಸಿಕ್ಕರೆ ವಿಮಾನ ಅಂದರೆ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಬರ್ತೀವಿ ಅಂಥೇಳಿ ಹೆಲಿಕಾಪ್ಟ್ರೆಲ್ಲ ರೆಡಿ ಮಾಡಿದ್ದಾರಂತೆ. ಬೇಲ್ ಸಿಕ್ಕರೆ ಏನೇನೆಲ್ಲ ಆಗಬಹುದು, ಅಭಿಮಾನಿಗಳ ಸಂಭ್ರಮ ಹೇಗಿರ್ಬೋದು ಅದನ್ನೆಲ್ಲ ಊಹೆ ಮಾಡಿಕೊಂಡೇ ದರ್ಶನ್ಗಾಗಿ ಹೆಲಿಕಾಪ್ಟರ್ ಬುಕ್ ಮಾಡಲಾಗಿದೆಯಂತೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ದರ್ಶನ್ಗಾಗಿ ಬುಕ್ ಆಗಿದೆ ಹೆಲಿಕಾಪ್ಟರ್. ಬಳ್ಳಾರಿ ಟು ಬೆಂಗಳೂರು ಪ್ರಯಾಣ ಫಿಕ್ಸ್. ಒಂದ್ ವೇಳೆ ದರ್ಶನ್ಗೆ ಜಾಮೀನು ಸಿಕ್ಬಿಡ್ತು ಅಂದ್ಕೊಳ್ಳಿ, ಕಾಟೇರ ಸಿನಿಮಾ ಸ್ಟೈಲ್ನಲ್ಲೇ ಜೈಲಿನಿಂದ ರಿಲೀಸ್ ಆಗಿ ಬಂದ್ರು ಅಂದ್ಕೊಳ್ಳಿ, ಅವರನ್ನ ಸ್ವಾಗತ ಮಾಡೋಕೆ ಅಭಿಮಾನಿಗಳೆಂಬ ಸಮುದ್ರ ಬಳ್ಳಾರಿಗೆ ಸುನಾಮಿ ರೀತಿ ಅಪ್ಪಳಿಸೋದು ಪಕ್ಕ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ನಟನ ಪರ ವಕೀಲರು ಕಳೆದ ಶನಿವಾರವೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಾಳೆಗೆ ಮುಂದೂಡಲಾಗಿತ್ತು. ಅಂದೇ ದರ್ಶನ್ ಪರ ವಕೀಲರು ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಇವಾಗ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ದರ್ಶನ್ಗಾಗಿ ಬುಕ್ ಆಯ್ತಾ ಹೆಲಿಕಾಪ್ಟರ್? ಮೊನ್ನೆ ದರ್ಶನ್ ಭೇಟಿ ಮಾಡಿದ್ದ ವಕೀಲರು ಸೆಷನ್ ಕೋರ್ಟ್ನಲ್ಲೇ ಜಾಮೀನು ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಕುಟುಂಬಸ್ಥರು ಭರ್ಜರಿ ತಯಾರಿ ಮಾಡ್ಕೊಳ್ತಿದ್ದಾರಂತೆ. ನಟ ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆಯಂತೆ. ದರ್ಶನ್ ಬಿಡುಗಡೆಯಾಗುತ್ತಿದ್ದಂತೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎನ್ನುವ ಊಹಾಪೋಹಗಳಿವೆ. ದರ್ಶನ್ರನ್ನ ಮೆರವಣಿಗೆ ಮೂಲಕ ಮನೆಗೆ ಕರೆದುಕೊಂಡು ಹೋಗಲಾಗುತ್ತದೆ ಅಂತ ನಿರ್ದೇಶಕರೊಬ್ಬರು ಹೇಳಿದ್ರು. ಇದೆಲ್ಲ ಬಿಟ್ಟು ದರ್ಶನ್ರನ್ನ ಹೆಲಿಕಾಪ್ಟರ್ನಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವ ಬಗ್ಗೆ ಚರ್ಚೆ ನಡೀತಾ ಇದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈಗ ದರ್ಶನ್ ಅವರು ನಾಳೆ ರಿಲೀಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಆ ಲಾಯರ್ ಹೇಳಿದಂಥ ಮಾತು. ಯಾಕೆ ಅಂತಂದರೆ ಆ 3 ಕಾರ್ತಿಕ್, ನಿಖಿಲ್ ಇವರೆಲ್ಲ ಬಿಡುಗಡೆ ಆದ್ರಲ್ಲ, ಅವರು ಬಿಡುಗಡೆ ಆಗಿದ್ದಾರೆ, ಇವರು ಯಾಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅವರ ವಿರುದ್ಧ ದಾಖಲಾಗಿರೋ ಕೇಸ್ 202 ಅದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ದೊಡ್ಡ ಶಿಕ್ಷೆ ಏನಿಲ್ಲ, ಬೇಲೆಬಲ್ ಕೇಸ್ ಅದು. ಬಟ್ ವಕೀಲರು ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಗತ್ತೆ ಅಂತೇಳಿ. ಓಕೆ, ನೋಡೋಣ. ಇನ್ನು ಇರೋ ಬರೋ ಆರೋಪಗಳನ್ನೆಲ್ಲ ಒಪ್ಪಿದ್ದಾರೆ ದರ್ಶನ್. ಈಗಾಗಲೇ ಬೇಲ್ ಸಿಗತ್ತಾ ನಿರೀಕ್ಷಣೆ, ಅಂದರೆ ದರ್ಶನ್ ರಿಲೀಸ್ ಆಗ್ತಾರೆ ನಾಳೆ ಅನ್ನೋದ್ರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆದರೂ ನಟ ದರ್ಶನ್ಗೆ ಜಾಮೀನು ಸಿಗೋದು ಪಕ್ಕಾನಾ? ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕಿದ್ದೀನಿ ನಾನು. ಓಕೆ, ಪೊಲೀಸ್ ವಿಚಾರಣೆಯಲ್ಲಿ ದರ್ಶನ್ ಅವರು ಪ್ರತಿ ಸಲ ಒಂದೇ ಮಾತು, ಮತ್ತು ಅವರು ಹೇಳಿದಂಥ ಅಫಿಡವಿಟ್ ಏನಿದೆ, ಅಂದರೆ ಅವರು ಏನು ಹೇಳ್ಕೊಂಡಿದ್ದಾರೆ, ಏನಪ್ಪ ಏನೆಲ್ಲ ಆಯಿತು ಅಂತ ಒಂದು ಹೇಳಿಕೆ ಕೊಡಬೇಕಲ್ಲ. 164 ಅವ್ರು ಹೇಳಿದ್ದಾರೆ ಹಿಂಗಾಯ್ತು. ಏನು ಹೇಳ್ತಾರೆ? ರೇಣುಕಾಸ್ವಾಮಿಗೆ ಹೊಡೆದಿದ್ದೌದು ಸರ್, ರೇಣುಕಾಸ್ವಾಮಿಗೆ ಹೊಡೆದಿದ್ದೌದು, ಆದರೆ ನಾನು ಕೊಂದಿಲ್ಲ ಸರ್. ಇದನ್ನು ಹೇಳ್ತಾರೆ ಅವರು. ಇದು ಚಾರ್ಜ್ ಶೀಟಲ್ಲಿದೆ. ನಾನು ಹೊರಡೋವರೆಗೂ ರೇಣುಕಾಸ್ವಾಮಿ ಬದುಕಿದ್ರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದ ಅಂತ ಹೇಳ್ತಾರೆ. ಕರೆ ಮಾಡಿ ರೇಣುಕಾಸ್ವಾಮಿ ಸಾವಿನ ಸುದ್ದಿ ತಿಳಿಸಿದ್ರು ಅಂತ ಹೇಳ್ತಾರೆ. ಇತರೆ ಆರೋಪಿಗಳ ಮೇಲೆ ಗೂಬೆ ಕೂರಿಸಿರ್ತಾರೆ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಇದೇ ಅಂಶ ಉಲ್ಲೇಖಿಸಿರ್ತಾರೆ ಪೊಲೀಸರು. ಇದೇ ಕಾರಣಕ್ಕೆ ನಟ ದರ್ಶನ್ಗೆ ಜಾಮೀನು ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಅಂದರೆ ಅವರಲ್ಲಿ ಇರಲಿಲ್ಲ, ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು. ಈಗಾಗಲೇ 3 ಆರೋಪಿಗಳಿಗೆ ಜಾಮೀನು ಭಾಗ್ಯ ಸಿಕ್ಕಿದೆ. 3 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ, ಅವರಿಗೆ ಸಿಕ್ಕಿದೆ ನೋಡಿ 3ರಿಗೆ. ಯಾಕಂದರೆ ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ, ಕೊನೆ ಗಣಿಗೆಯಲ್ಲಿ ಬಂದರು ಅಂತೇಳಿ. ಹಾಗಾಗಿ ಈಗ ಲಾಯರ್ ಹೇಳ್ತಾ ಇರೋದು, ಆ 3ರಿಗೆ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಲ್ ಸಿಕ್ಕಿದ್ದರೆ ದರ್ಶನ್ ಅವರು ಕೂಡ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ನಾನು ಕೊಲೆ ಮಾಡಿಲ್ಲ, ಹೊಡೆದದ್ದೇ ನಿಜ, ಹೊಡೆದು ಹೋದೆ, ಆಮೇಲೆ ಅವರು ಹೇಳಿದರು ಸತ್ತೋಗಿದ್ದಾನೆ ಅಂತೇಳಿ, ಆಮೇಲೆ ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದು ನಿಜ, ಆದರೆ ಕೊಂದಿಲ್ಲ. ಇದು ದರ್ಶನ್ ಅವರ ವಾದ, ಅಂದರೆ ಅವರು ಹೇಳಿದಂಥ ಮಾತು. ಹಾಗಾಗಿ ದರ್ಶನ್ ಅವರು ಕೂಡ ರೇಣುಕಾ ಬದುಕಿದ್ದಾಗ ಹೊರಗೆ ಹೋಗಿದ್ರು. ಇದೊಂದೇ ಕಾರಣಕ್ಕೆ ದರ್ಶನ್ಗೆ ಬೇಲ್ ಸಿಗುವ
ನಿರೀಕ್ಷೆ ಇದೆ ಅಂಥೇಳಿ ಅವರ ಲಾಯರ್ ಹೇಳ್ತಾ ಇದ್ದಾರೆ ಮತ್ತು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ. ಇದು ದರ್ಶನ್ ಅವರ ವಕೀಲರು ಹೇಳಿದಂಥ ವರ್ಷನ್.